ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ಬಂತು ಅಂತಂದರೆ ನಾವು ಖುಷಿಯಿಂದ ಹೋಳಿ ಹಬ್ಬವನ್ನು ಆಚರಿಸ್ತೀವಿ. ಈ ಹೋಳಿ ಯಾರು, ಈ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಇದರ ಹಿಂದಿನ ಮಹತ್ವವೇನು ಅಂತ ನಿಮಗೇನಾದರೂ ಗೊತ್ತಾ? ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ. ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸ್ತಾರೆ. ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಓಕುಳಿಯಾಟದಲ್ಲಿ ಮಿಂಜೇಳುತ್ತಾರೆ. ಹೋಳಿ ಹಬ್ಬವನ್ನು ವಸಂತ ಋತುವಿನ ವಿಷುವತ್ ಸಂಕ್ರಾಂತಿಯ ಸಮೀಪದಲ್ಲಿ ಆಚರಿಸಲಾಗುತ್ತೆ. ಇದು ಫಾಲ್ಗುಣ ಪೂರ್ಣಿಮೆಯಂದು ಮತ್ತು ಸಾಮಾನ್ಯವಾಗಿ ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಹಬ್ಬವು ಕೆಟ್ಟದರ ಮೇಲಿನ ಒಳ್ಳೆಯದರ ವಿಜಯ, ವಸಂತ ಕಾಲದ ಆಗಮನ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತೆ. ಯಾವುದೇ ಹಬ್ಬವು ತನ್ನದೇ ಆದ ಆಚಾರ ಮತ್ತು ಸಂಪ್ರದಾಯಗಳನ್ನು ಹೊಂದಿರುತ್ತೆ ಅಂತ ನಮಗೆ ತಿಳಿದಿದೆ. ಅದೇ ರೀತಿ ಹೋಳಿ ಹಬ್ಬವನ್ನು ಬಣ್ಣಗಳ ಹಬ್ಬ ಅಥವಾ ಪ್ರೀತಿಯ ಹಬ್ಬ ಅಂತ ಕರೆಯಲಾಗುತ್ತೆ. ಹೋಳಿ ಹಬ್ಬ ಪುರಾತನ ಹಿಂದೂ ಧಾರ್ಮಿಕ ಹಬ್ಬವಾಗಿ ಹೋಳಿಯು ಎಲ್ಲ ಸಮುದಾಯಗಳಲ್ಲಿ ಜನಪ್ರಿಯವಾಗಿದೆ. ಜನರು ಬಣ್ಣಗಳನ್ನು ಪರಸ್ಪರ ಎರಚಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಆಚರಿಸ್ತಾರೆ. ಹೋಳಿ ಹಬ್ಬದ ದಿನದಂದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸಂಭ್ರಮವೂ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡ್ತಾರೆ. ಈ ಹಬ್ಬದ ಆಚರಣೆಯ ದಿನ ಕಾಮನ ಸುಂದರ ಪ್ರತಿಮೆಗಳನ್ನು ಮಾಡಿ ಶೃಂಗರಿಸಿ ಮನೆಯ ಮುಂದೆ ಕಟ್ಟೆಯ ಮೇಲೆ ಇಟ್ಟು ಅದನ್ನು ಪೂಜೆಯನ್ನು ಮಾಡ್ತಾರೆ. ಕಾಮನ ಮುಂದೆ ಮಂಗಳವಾದ್ಯಗಳನ್ನು ಊದುತ್ತಾರೆ. ಅಷ್ಟೇ ಅಲ್ಲದೆ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಹೋಳಿ ದಹನದ ಹಿಂದೆ ಹಲವಾರು ಐತಿಹಾಸಿಕ ಮಹತ್ವಗಳು ಇವೆ. ಇದು ಹಿಂದೂ ಪುರಾಣಗಳ ಕಾಲದಿಂದಲೂ ಮಹತ್ವವನ್ನು ಪಡೆದಿದೆ. ಬನ್ನಿ, ಹೋಳಿ ಅಂದರೆ ಯಾರು, ಹೋಳಿಯ ಇತಿಹಾಸವೇನು, ಹೋಳಿಯನ್ನು ಯಾಕೆ ಮತ್ತು ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋಣ. ಪೂರ್ವದಲ್ಲಿ ತಾರಕಾಸುರ ಅಂತ ಒಬ್ಬ ರಾಕ್ಷಸನಿದ್ದ. ಆತ ತುಂಬ ದುರಹಂಕಾರಿ ಹಾಗೂ ಕ್ರೂರಿಯೂ ಆಗಿದ್ದಂತೆ. ತಾರಕಾಸುರ ತನಗೆ ಸಾವೇ ಬರಬಾರ್ದು ಅಂತ ತಪಸ್ಸನ್ನು ಮಾಡಿದ್ದ. ಆಗ ಬ್ರಹ್ಮ ಪ್ರತ್ಯಕ್ಷನಾಗ್ತಾನಂತೆ. ನಂತರ ತನಗೆ ಮರಣವೇ ಬಾರದಿರಲಿ ಅಥವಾ ಬಂದರೂ ಅದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಅಂತ ವರವನ್ನು ಕೇಳ್ಕೊತಾನೆ. ತಾರಕಾಸುರನ ತಪಸ್ಸನ್ನು ಮೆಚ್ಚಿ ಬ್ರಹ್ಮ ವರವನ್ನು ಕೊಡ್ತಾನೆ. ಆಗ ತನಗೆ ವರ ಸಿಕ್ಕಿತು ಅಂತ ತಾರಕಾಸುರ ತುಂಬ ಗರ್ವದಿಂದ ಮೆರಿತಾ ಇರ್ತಾನೆ. ಇತ್ತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರ್ತಿರಲಿಲ್ಲ. ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡಿಕೊಂಡರು. ಕಾಮ ಅಂದರೆ ಮನ್ಮಥ. ಮನ್ಮಥ ಮತ್ತು ಆತನ ಪತ್ನಿ ರತೀದೇವಿ ಈ ಸತ್ಕಾರ್ಯಕ್ಕೆ ಒಪ್ಪಿಕೊಳ್ತಾರೆ. ಈ ವೇಳೆ ಭೋಗ ಸಮಾಧಿಯಲ್ಲಿ ಇದ್ದ ಶಿವನಿಗೆ ಹೂಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಗೊಳಿಸ್ತಾರೆ. ಇದರಿಂದ ಕುಪಿತಗೊಂಡ ಶಿವ ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಆಗ ರತೀದೇವಿ ದುಃಖದಲ್ಲಿ ಶಿವನನ್ನು ಪತಿ ಭಿಕ್ಷೆಯನ್ನು ಬೇಡ್ಕೋತಾಳೆ. ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ವರವನ್ನು ಕೊಡ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾಗ್ತಾನೆ. ಈ ಘಟನೆ ನಡೆದದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆಯಂದು. ಆದ್ದರಿಂದ ಈ ದಿನದಂದು ಕಾಮನ ಹುಣ್ಣಿಮೆಯನ್ನಾಗಿ ಆಚರಿಸಲ್ಪಡ್ತಾರೆ. ಹೋಳಿ ದಹನದ ಬಗ್ಗೆ ಮತ್ತೊಂದು ಕಥೆ ಇದೆ. ರಾಕ್ಷಸ ರಾಜನಾದ ಹಿರಣ್ಯಕಶಿಪು ಹಾಗೂ ಅವನ ಮಗ ವಿಷ್ಣುವಿನ ಭಕ್ತ ಪ್ರಹ್ಲಾದನ ಹಿಂದೆ ಕೇಂದ್ರೀಕೃತವಾಗಿದೆ. ಹಿರಣ್ಯಕಶಿಪು ಒಬ್ಬ ನಿರಂಕುಶಧಾರಿಯಾಗಿದ್ದು ತನ್ನನ್ನು ತಾನು ವಿಶ್ವದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಅಂತ ತಿಳ್ಕೊಂಡಿರ್ತಾನೆ. ಹಿರಣ್ಯಕಶಿಪುವಿಗೆ ಒಬ್ಬ ಸಹೋದರಿ ಹೋಲಿಕಾ ಅಂತ ಇರ್ತಾಳೆ. ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದನ್ನು ನಿಷೇಧ ಮಾಡಿ ತನ್ನನ್ನೇ ದೇವರು ಅಂತ ಪೂಜಿಸುವಂತೆ ಆದೇಶವನ್ನು ಹೊರಡಿಸಿರ್ತಾನೆ. ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪ್ರಥಮ ಭಕ್ತನಾಗಿದ್ದು ತಾನು ಎಷ್ಟೇ ಪ್ರಯತ್ನ ಮಾಡಿದರೂ ಮಗನಿಂದ ವಿಷ್ಣು ದೇವರ ಆರಾಧನೆಯನ್ನು ನಿಲ್ಲಿಸಲು ಸಾಧ್ಯವಾಗ್ತಿರಲಿಲ್ಲ. ಅವನು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮುಂದುವರಿಸ್ತಾನೆ ಇರ್ತಾನೆ. ಎಷ್ಟೇ ಹೇಳಿದರೂ ಆತ ಕೇಳೋದಿಲ್ಲ. ಇದು ಅವನ ತಂದೆಯನ್ನು ಕೆರಳಿಸುತ್ತೆ. ಅಷ್ಟೇ ಅಲ್ಲದೆ ಕೊನೆಗೆ ಹಿರಣ್ಯಕಶಿಪು ತನ್ನ ಮಗನನ್ನು ದಂಡಿಸಲು ತೀರ್ಮಾನಗೊಳಿಸ್ತಾನೆ. ತನ್ನ ಮಗನನ್ನು ಬೆಂಕಿಯಿಂದ ಕೊಲ್ಲುವ ಯೋಚನೆ ಮಾಡ್ತಾನೆ. ಆಗ ಬೆಂಕಿ ಸುಡದಂತೆ ವರವನ್ನು ಪಡೆದಿದ್ದ ತನ್ನ ತಂಗಿ ಹೋಲಿಕಾಳ ಸಹಾಯವನ್ನು ಹಿರಣ್ಯಕಶಿಪು ಪಡಿತಾನೆ.
ಹಿರಣ್ಯಕಶಿಪು ತನ್ನ ಮಗನನ್ನು ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಯನ್ನು ಕೇಳ್ಕೊತಾನೆ. ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ತಾಳೆ. ಇದರಿಂದ ಅವನು ಬೆಂಕಿಯಲ್ಲಿ ಸುಟ್ಟು ಹೋಗಬಹುದು ಅಂತ ಅವಳು ಭಾವಿಸಿರ್ತಾಳೆ. ಆದರೆ ಈ ಪಾಪಕೃತ್ಯವನ್ನು ಹೋಲಿಕಾ ಮಾಡಿದ್ದರಿಂದ ಆಕೆಯ ವರವು ನಿಷ್ಫಲವಾಗುತ್ತೆ. ಇದರಿಂದ ಎಲ್ಲರೂ ಆಶ್ಚರ್ಯಪಡುವಂತೆ ಹೋಲಿಕಾ ಸುಟ್ಟು ಬೂದಿಯಾಗಿಬಿಡ್ತಾಳೆ. ಆದರೆ ಪ್ರಹ್ಲಾದ ಮಾತ್ರ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರ್ತಾನೆ. ಈ ಘಟನೆಯು ದುಷ್ಟರ ವಿರುದ್ಧ ಒಳ್ಳೆಯತನ ಎಂದಿಗೂ ಗೆಲ್ಲುತ್ತದೆ ಎಂಬುದನ್ನು ಸಂಕೇತಿಸುತ್ತೆ. ಈ ಹಬ್ಬವನ್ನು ಅಜ್ಞಾನ, ಸುಳ್ಳು ಮತ್ತು ದ್ವೇಷದ ವಿರುದ್ಧವಾಗಿ ಸತ್ಯ, ಧರ್ಮ ಮತ್ತು ಉತ್ತಮ ನಡವಳಿಕೆಗಾಗಿ ಆಚರಿಸಲಾಗುತ್ತೆ. ಅದಕ್ಕಾಗಿ ಪ್ರತಿ ವರ್ಷ ಹೋಲಿಯ ಮುನ್ನ ಹಿಂದೂ ಮನೆಗಳಲ್ಲಿ ಹೋಲಿಕೆಯನ್ನು ಸುಡ್ತಾರೆ. ಹೀಗಾಗಿ ಈ ಹಬ್ಬಕ್ಕೆ ಹೋಲಿ ಅಂತ ಹೆಸರು ಬಂತು ಅಂತ ಪುರಾಣದ ಕಥೆಗಳಿಂದ ತಿಳಿದು ಬರುತ್ತೆ. ಅಲ್ಲದೆ ಅಂದಿನಿಂದ ಇದನ್ನು ಚೋಟಿ ಹೋಲಿ ಅಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಒಂದುಗೂಡಿಸುತ್ತೆ ಮತ್ತು ಹಬ್ಬದ ಸಡಗರವನ್ನು ಪ್ರತಿಯೊಬ್ಬರಲ್ಲೂ ತುಂಬುತ್ತೆ. ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆ ಬಾಗಲೇಬೇಕು ಎಂಬ ಸಂದೇಶವನ್ನು ಹೋಳಿ ಹಬ್ಬ ಸಾರುತ್ತದೆ. ದುಷ್ಕೃತ್ಯಗಳು ದೇವರ ಶಕ್ತಿಯ ಎದುರು ಎಂದಿಗೂ ಜಯವನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಕೂಡ ಈ ಹಬ್ಬವು ಸಾರುತ್ತದೆ. ವರ್ಣರಂಜಿತ ಆಗಿರುವ ಈ ಹೋಳಿ ಹಬ್ಬವನ್ನು ದೊಡ್ಡವರು, ಚಿಕ್ಕವರು, ಹೆಣ್ಣು, ಗಂಡು ಅಥವಾ ಯಾವುದೇ ಜಾತಿ ಮತಭೇದವಿಲ್ಲದೆ ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡ್ತಾರೆ. ದ್ವೇಷವನ್ನು ಕಳೆದು ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಈ ಹಬ್ಬವನ್ನು ಬಣ್ಣಗಳನ್ನು ಎರಚಿಕೊಂಡು ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ಗೆ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮನೋಜ್ ಶಾಸ್ತ್ರಿ ಮತ್ತೆ ಸಿಗ್ತೀನಂತೆ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.